ನಮಸ್ಕಾರ. ನಾನು ನಿಮ್ಮ ಗುರು. ಇವತ್ತಿನ ವಿಷಯ ಬಂದ್ಬಿಟ್ಟು ಮಾನಸಿಕ ಕಾಯಿಲೆ ಅಥವಾ ಮೆಂಟಲ್ ಇಲ್ನೆಸ್. ಇದರ ಬಗ್ಗೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಮೂಢನಂಬಿಕೆ ಇಲ್ಲ ತಪ್ಪು ತಿಳುವಳಿಕೆ ಬಗ್ಗೆ ನೀವು ಮಾತಾಡಿಸ್ತೀವಿ. ಅದರಲ್ಲಿ ಮೊದಲನೇದಾಗಿ ಮಾನಸಿಕ ಕಾಯಿಲೆ ನಮ್ಮ ಸಮಾಜದಲ್ಲಿ ಯಾವುದೇ ಚಿಕಿತ್ಸೆ ಇಲ್ಲ ಮಾನಸಿಕ ಕಾಯಿಲೆಗೆ. ಮತ್ತೆ ಮಾನಸಿಕ ಕಾಯಿಲೆ ಜೀವನ ಪರ್ಯಂತ ಉಳ್ಕೊಳುತ್ತೆ ಅನ್ನೋದು ಒಂದು ತಪ್ಪು ತಿಳುವಳಿಕೆ. ಇದ್ರ ಬಗ್ಗೆ ನಿಜ ಏನಪ್ಪಾ ಅಂದ್ರೆ ಮಾನಸಿಕ ಕಾಯಿಲೆಗೆ ಸರಿಯಾದ ಚಿಕಿತ್ಸೆ ಸಿಗುತ್ತದೆ. ಟೈಮ್ ಕರೆಕ್ಟ್ ಆಗಿ ಚಿಕಿತ್ಸೆ ಕೊಡಿಸಿ ಕರೆಕ್ಟ್ ಆದ ಮಾನಸಿಕ ಶಾಸ್ತ್ರಜ್ಞರು ಅಥವಾ ಸೈಕಿಯಾಟ್ರಿಸ್ಟ್ ಅನ್ನ ನೋಡಿ ಅವರಿಗೆ ಚಿಕಿತ್ಸೆ ಕೊಡಿಸಿ ಅವರಿಗೆ ಎಲ್ಲಾ ತರ ಸಪೋರ್ಟ್ ಕೊಟ್ಟಲ್ಲಿ ಅವರು ಕೂಡ ನಿಮ್ಮಂತೆ ಇಂಪ್ರೂವ್ ಆಗಿ ಸಮಾಜದಲ್ಲಿ ಜೀವನ ನಡೆಸಬಹುದು. ಇದು ಒಂದು. ಎರಡನೇ ವಿಷಯ ಬಂದಾಗ ಮಾನಸಿಕ ಕಾಯಿಲೆ ಹುಟ್ಟಿನಿಂದಲೇ ಬಂದಿರುತ್ತದೆ ಅಂತ ಕೆಲವರು ತಿಳುವಳಿಕೆ. ಆದ್ರೆ ಅದು ತಪ್ಪು. ಮಾನಸಿಕ ಕಾಯಿಲೆ ಯಾವುದೇ ವಯಸ್ಸು ಅಥವಾ ಯಾವುದೇ ಸಾಮಾಜಿಕ ಪರಿಸ್ಥಿತಿ ಅಥವಾ ಸಾಹುಕಾರರು ಬಡವರು ಅನ್ನೋ ಯಾವುದೇ ವ್ಯತ್ಯಾಸ ಇಲ್ದಿರ ಯಾರಿಗೆ ಬೇಕಾದ್ರೂ ಬರ್ಬೋದು. ಇದು ಇಂಥವ್ರಿಗೆ ಬರುತ್ತೆ, ಇಂಥ ವಯಸ್ಸಲ್ಲೇ ಬರುತ್ತೆ, ಇಲ್ಲ ಹುಟ್ಟಿನಿಂದಲೇ ಬರುತ್ತೆ ಅನ್ನೋದೆಲ್ಲ ತಪ್ಪು ತಿಳುವಳಿಕೆ. ಯಾರಿಗೆ ಬೇಕಾದ್ರೂ ಬರ್ಬೋದು. ಬಂದವರಿಗೆ ಸರಿಯಾದ ಚಿಕಿತ್ಸೆ ಕೊಡಿಸಿದಲ್ಲಿ ಅವರು ಕೂಡ ನಾರ್ಮಲ್ ಜೀವನ ನಡೆಸಬಹುದು. ಇದು ಎರಡನೇ ವಿಷಯ ಆಯಿತು. ಈಗ ಮೂರನೇ ವಿಷಯ ಬಂದಾಗ ಮಾನಸಿಕ ರೋಗಿ ಅಥವಾ ಮೆಂಟಲಿ ಇಲ್ ಪರ್ಸನ್ ಅವರು ತುಂಬಾ ಅಪಾಯಕಾರಿಯಾಗಿರ್ತಾರೆ, ಡೇಂಜರಸ್ ಆಗಿರ್ತಾರೆ ಅನ್ನೋದು ತುಂಬಾ ಜನದ ತಿಳುವಳಿಕೆ. ಅದು ಖಂಡಿತ ತಪ್ಪಾದ ತಿಳುವಳಿಕೆ ಆಗಿರುತ್ತೆ. ಈ ಮಾನಸಿಕ ರೋಗಿಗಳಲ್ಲಿ 100ಕ್ಕೆ 99 ಭಾಗ ಮಾನಸಿಕ ರೋಗಿಗಳು ಯಾವುದೇ ತರ ಅಪಾಯಕಾರಿಯಾಗಿರೋದಿಲ್ಲ. ಯಾರೋ 1-2% ರೋಗಿಗಳು ಮಾತ್ರನೇ, ಅಂದ್ರೆ 100ಕ್ಕೆ ಒಬ್ರು ಇಲ್ಲ ಇಬ್ರು ರೋಗಿಗಳು ಮಾತ್ರನೇ ಸ್ವಲ್ಪ ಅಪಾಯಕಾರಿಯಾಗಿರ್ಬೋದು. ಆದ್ರೂ ಅವರು ಕೂಡ ಸರಿಯಾದ ಚಿಕಿತ್ಸೆ ಕೊಟ್ಟಲ್ಲಿ ಆ ಅಪಾಯಕಾರಿಯಾಗತಕ್ಕಂಥ ಸನ್ನಿವೇಶಗಳು ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ವಿಷಯ ಬಂದಾಗ ಅಂದ್ರೆ 4ನೇ ವಿಷಯ ಅಂತ ತಗೊಂಡಾಗ ಮಾನಸಿಕ ರೋಗಿ ಅವರ ಬುದ್ಧಿಯನ್ನು ಕೂಡ ಕಳ್ಕೊಂತಾರೆ, ಇಲ್ಲ ಅವರು ಬುದ್ಧಿಮಾಂದ್ಯರಾಗ್ತಾರೆ ಅನ್ನೋ ಒಂದು ಅಭಿಪ್ರಾಯ ಕೆಲವರಲ್ಲಿದೆ. ಈ ಅಭಿಪ್ರಾಯ ಇಲ್ಲ, ಈ ತಿಳುವಳಿಕೆ ಕೂಡ ತಪ್ಪಾಗಿರುತ್ತೆ. ಮಾನಸಿಕ ರೋಗಿಗೆ ಸರಿಯಾದ ಚಿಕಿತ್ಸೆ ಕೊಡಿಸಿದ್ದಲ್ಲಿ ಅವರು ನಿಮ್ಮಂತೆಯೇ ಯಾವ ರೀತಿ ನಾವು ಬುದ್ಧಿ ಯೂಸ್ ಮಾಡ್ತೀವಿ, ಯಾವ ರೀತಿ ನಮ್ಮ ಬುದ್ಧಿ ಸಿಚುವೇಶನ್ಸ್ ಅಲ್ಲಿ ವರ್ಕ್ ಆಗುತ್ತೆ, ಅವರಲ್ಲೂ ಕೂಡ ಅದೇ ರೀತಿ ಬುದ್ಧಿ ಇರುತ್ತೆ. ಅವರಲ್ಲೂ ಇಂಟೆಲಿಜೆನ್ಸ್ ಇರ್ತಾರೆ. ಅವರಲ್ಲೂ ಕೂಡ ನಾರ್ಮಲ್ ಜೀವನ ನಡೆಸೋದಕ್ಕೆ ಎಷ್ಟು ಬುದ್ಧಿ ಬೇಕೋ ಅಷ್ಟು ಬುದ್ಧಿ ಖಂಡಿತ ಇರುತ್ತೆ. ಆದ್ರೆ ಅವರಿಗೆ ಆ ಕಾಯಿಲೆ ಲಕ್ಷಣಗಳಿಂದ ಆ ಬುದ್ಧಿಯನ್ನು ಆ ಸಮಯದಲ್ಲಿ ಬೆಳೆಸ್ಕೊಳ್ಳೋದಕ್ಕೆ ಆಗದಿರ ಇರ್ಬೋದು ಅಷ್ಟೇ ಹೊರತು ಅವರ ಬುದ್ಧಿ ಇಲ್ಲ ಅನ್ನೋದು ತಪ್ಪು ತಿಳುವಳಿಕೆ. ಮಾನಸಿಕ ರೋಗಿ ಇನ್ನೊಂದು ವಿಷಯ ಬಂದು ಅಂದ್ರೆ 5ನೇ ವಿಷಯ ನಾನು ಹೇಳ್ತಕ್ಕಂಥದ್ದು, ಮಾನಸಿಕ ರೋಗಿ ಸಮಾಜದಿಂದ ದೂರ ಉಳಿಸ್ಕೊಬೇಕು, ಅವರನ್ನ ಐಸೋಲೇಟ್ ಮಾಡಬೇಕು. ಅವರು ನಿಮ್ಮಂತೆ ಸಮಾಜದಲ್ಲಿ ಬದುಕೋದಕ್ಕೆ ಆಗೋದಿಲ್ಲ ಅನ್ನೋದು ಒಂದು ತಪ್ಪು ತಿಳುವಳಿಕೆ. ಇದು ಖಂಡಿತವಾಗಿ ಸರಿಯಾದ ತಿಳುವಳಿಕೆ ಅಲ್ಲ. 100ಕ್ಕೆ 90 ಜನಕ್ಕೆ ಕಾಯಿಲೆ ಇದ್ರೂ ಕೂಡ ಟ್ರೀಟ್ಮೆಂಟ್ ತಗೊಂಡು ಅವರು ನಿಮ್ಮಂತೆ ಸಮಾಜದಲ್ಲಿ ನಾರ್ಮಲ್ ಆಗಿ ಬದುಕಬಹುದು. ಕೆಲವು ಜನರಿಗೆ ಮಾತ್ರ ಹಾಸ್ಪಿಟಲ್ ಅಲ್ಲೇ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಟ್ರೀಟ್ಮೆಂಟ್ ಕೊಟ್ಟು ಅವರು ಕೂಡ ಕಾಯಿಲೆ ಲಕ್ಷಣಗಳು ಸ್ವಲ್ಪ ಕಂಟ್ರೋಲ್ ಬಂದ್ರು ಆದಾಗ ಅವರು ನಿಮ್ಮಂತೆ ಸಮಾಜದಲ್ಲಿ ಬದುಕಬಹುದು. ಸಮಾಜದಲ್ಲಿ ಅವರು ಬದುಕೋದ್ರಿಂದ ಅವ್ರ ಕಾಯಿಲೆ ಲಕ್ಷಣಗಳು ಇನ್ನಷ್ಟು ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ. ನೀವು ತಿಳ್ಕೊಂಡಿರೋ ತರ ಏನಾದ್ರು ಅವರನ್ನ ಒಂದು ರೂಮಲ್ಲಿ ಕೂಡ ಹಾಕೋದು ಇಲ್ಲ ಸಮಾಜದಿಂದ ದೂರ ಇಟ್ಟಾಗ ಅವರಲ್ಲಿ ಇನ್ನೂ ಕಾಯಿಲೆ ಲಕ್ಷಣಗಳು ಜಾಸ್ತಿ ಆಗೋದು, ಮತ್ತೆ ಅವರಲ್ಲಿ ಅಭದ್ರತೆ ಇಲ್ಲ ಒಂದ್ ರೀತಿ ಭಯ, ನಮ್ಮ ಜೀವನದಲ್ಲಿ ಇನ್ನೇನು ಇಲ್ಲ ಅಂತಕ್ಕಂಥ ಅಭದ್ರತಾ ಭಾವ ಕಾಡೋದು ಜಾಸ್ತಿ ಆಗುತ್ತೆ. ಸೊ ಅವರನ್ನು ನಿಮ್ಮಂತೆ ಸಮಾಜದಲ್ಲಿ ಬದುಕೋದಕ್ಕೆ ಬಿಡೋದ್ರಿಂದ ಅವರು ತುಂಬಾ ಅವರಲ್ಲಿ ಒಂದು ಡಿಪೆಂಡೆನ್ಸಿ ಕಡಿಮೆ ಆಗಿ ಇಂಡಿಪೆಂಡೆನ್ಸಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಅವರು ಸ್ವತಂತ್ರವಾಗಿ ಬದುಕೋದಕ್ಕೆ ಕಲಿತಾರೆ. ಆ ಕಾಯಿಲೆಯಿಂದ ಏನೋ ನನಗೆ ದೊಡ್ಡ ಕಾಯಿಲೆ ಬಂದ್ಬಿಟ್ಟಿದೆ, ನಾನು ಇನ್ಮೇಲೆ ಎಲ್ಲಾ ರೀತಿ ಬದುಕಕ್ಕಾಗಲ್ಲ ಅನ್ನೋ ಭಾವನೆ ಅವರಲ್ಲಿ ಇರೋದಿಲ್ಲ. ಸಮಾಜದಲ್ಲಿ ನಮ್ಮಂತೆ ಬದುಕೋದಕ್ಕೆ ಬಿಡೋದ್ರಿಂದ
ನೆಕ್ಸ್ಟ್ ಬಂದ್ಬಿಟ್ಟು ಈ ಆರನೇ ಕಾರಣ ಅಂತ, ಆರನೇ ಒಂದು ತಪ್ಪು ತಿಳುವಳಿಕೆ ಅಂತ ತಗೊಂಡಾಗ, ಮಾನಸಿಕ ಕಾಯಿಲೆ ಯಾರೋ ನಾವು ಹಿಂದಿನ ಜನ್ಮದಲ್ಲಿ ಮಾಡತಕ್ಕಂಥ ಪಾಪ, ಇಲ್ಲದೇ ಇದ್ರೆ ದೇವರು ನಮ್ಗೆ ಕೊಟ್ಟಿರ್ತಕ್ಕಂಥ ಶಾಪ, ಇಲ್ಲದೇ ಇದ್ರೆ ದೆವ್ವಭೂತ ನಮ್ಮ ಮೈ ಮೇಲೆ ಬಂದು ಆಗ್ತಕ್ಕಂಥ ಒಂದು ಪ್ರಭಾವದಿಂದ ನಮಗೆ ಮಾನಸಿಕ ಕಾಯಿಲೆ ಬರುತ್ತೆ ಅಂತ ಕೆಲವರು ತಪ್ಪು ತಿಳುವಳಿಕೆ ತಿಳ್ಕೊಂಡಿದ್ದಾರೆ. ಆದ್ರೆ ಇದು ಕಡಾಖಂಡಿತವಾಗಿ ತಪ್ಪು. ಮಾನಸಿಕ ಕಾಯಿಲೆಯು ಬೇರೆ ಕಾಯಿಲೆಗಳ ತರ, ಅಂದ್ರೆ ಈ ಡಯಾಬಿಟೀಸ್ ಇಲ್ಲ ಒಂದು ವೈರಲ್ ಫೀವರ್, ಇದೇ ರೀತಿ ಒಂದು ಕಾಯಿಲೆ. ಯಾರಿಗೆ ಬೇಕಾದ್ರೂ ಈ ಕಾಯಿಲೆ ಬರ್ಬೋದು. ಅದು ಇಲ್ಲಿ ಒಳ್ಳೆಯವರು ಕೆಟ್ಟವರು, ಇಲ್ಲಾರೆ ಬಡವರು ಸಾಹುಕಾರರು, ಇಲ್ಲ ಇದು ಹೆಣ್ಣು ಗಂಡು ಅನ್ನೋ ಯಾವುದೇ ತರ ವ್ಯತ್ಯಾಸ ಇರೋದಿಲ್ಲ. ಇಲ್ಲಿ ಯಾರಿಗೆ ಬೇಕಾದ್ರೂ ಬರ್ಬೋದು. ಅದಕ್ಕೂ ಸರಿಯಾದ ಚಿಕಿತ್ಸೆ ಕೊಡೋದ್ರಿಂದ ಅದು ವಾಸಿ ಆಗುತ್ತೆ. ಯಾವುದೇ ರೀತಿ ದೇವ್ರ ಪೂಜೆ ಮಾಟ ಮಂತ್ರದಿಂದ ಅದು ವಾಸಿ ಆಗಲ್ಲ. ಯಾರಿಗಾರು ನೀವು ತಿಳಿದಿರೋ ಪ್ರಕಾರ ಯಾರಿಗಾರು ಸಮಾಜದಲ್ಲಿ ಒಂದು ಜ್ವರ ಇಲ್ಲ ಶುಗರ್ ದೇವ್ರ ಪೂಜೆ ಮಾಡಿ ಕಂಟ್ರೋಲ್ ಆಗಿರೋದು ನೋಡಿದೀರಾ ನೀವು? ಇಲ್ಲ ಅಂದಲ್ಲಿ ಇದು ಕೂಡ ಅದೇ ರೀತಿ. ದಯವಿಟ್ಟು ಇದನ್ನ ದೇವ್ರ ಪೂಜೆ ಇಲ್ಲ ಮಾಟ ಮಂತ್ರ ಮಾಡಿಸಿ ಈ ಕಾಯಿಲೆ ವಾಸಿ ಆಗುತ್ತೆ ಅನ್ನೋ ಭಾವನೆ ನಿಮ್ಮಲ್ಲಿ ಇತ್ತು ಅಂದ್ರೆ ಇವತ್ತೇ ಅದನ್ನು ತೆಗೀರಿ. ನೀವು ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಇಲ್ಲ ಅಕ್ಕಪಕ್ಕದಲ್ಲಿ ಯಾರಿಗಾದ್ರೂ ಇಲ್ಲ ನಿಮ್ಮ ಸ್ನೇಹಿತರು ಯಾರಿಗಾದ್ರೂ ನಿಮ್ಮ ರಿಲೇಟಿವ್ಸ್ ಯಾರಿಗಾದ್ರೂ ಮಾನಸಿಕ ಕಾಯಿಲೆ ಇದೆ ಅಂತ ಅನ್ಸಿದ್ದಲ್ಲಿ, ಮಾನಸಿಕ ಕಾಯಿಲೆಯ ಲಕ್ಷಣಗಳಿದೆ ಅನ್ಸಿದ್ದಲ್ಲಿ ದಯವಿಟ್ಟು ಸೈಕಿಯಾಟ್ರಿಸ್ಟ್ ಇಲ್ಲ ಮಾನಸಿಕ ತಜ್ಞ ಅನ್ನೋರ್ನ ನೋಡಿ. ಅವರು ಇವಾಗ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇಲ್ಲ ನಮ್ಮ ನಿಮಾನ್ಸ್ ಹಾಸ್ಪಿಟಲ್ ಇಲ್ಲಿ ಸಿಗ್ತಾರೆ. ನೀವು ದಯವಿಟ್ಟು ಅಲ್ಲಿ ಅವ್ರಿಗೆ ತೋರಿಸಿ ಚಿಕಿತ್ಸೆ ಕೊಡಿಸಿದ್ರೆ ಅವರು ನಮ್ಮ ನಿಮ್ಮಂತೆ ಜೀವನ ಸಾಗಿಸಬಹುದು. ಅವ್ರು ನಮ್ಮ ನಿಮ್ಮಂತೆ ನಾರ್ಮಲ್ ಆಗಿರ್ಬೋದು. ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.